ಈ ರೈತರು ಕೂಡ ನಾವು ಇಲ್ಲಿ ಈ ಒಂದು ಟೌನ್ಶಿಪ್ ನಲ್ಲಿ ಭೂ ಮಾಲೀಕರಾಗಿ ಕೆಲವ್ರನ್ನ ಉಳಿಸ್ಕೊಳ್ಳಕ್ಕೆ ಕೂಡ ನಾವು ಈಗಾಗಲೇ ಯೋಜನೆಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಏನು ಪುನರ್ವಸತಿ ಕಾರ್ಯಕ್ರಮ ಇದೆ, ಆಗ ಹಿಂದೆ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಿ ಮನಮೋಹನ್ ಸಿಂಗ್ ಅವರಿದ್ದಾಗ ಒಂದು ವಿಶೇಷವಾದಂತ ಒಂದು ಆರ್ ಪಾಲಿಸಿಯನ್ನ ಮಾಡಿದ್ದಾರೆ. ಅದನ್ನು ಕೂಡ ನಾನು ಅದನ್ನ ಅಳವಡಿಸಿಕೊಂಡು ಈ ಸಂದರ್ಭದಲ್ಲಿ ಹಿಂದೆ ಎಷ್ಟು ಕೊಟ್ಟಿದ್ದಾರೆ ಅದು ಮುಖ್ಯ ಅಲ್ಲ. ಸೊ ನಿಮ್ಗೆಲ್ಲ ಗೊತ್ತಿದೆ, ಲ್ಯಾಂಡ್ ಪ್ರೈಸಸ್ ಎಲ್ಲ 15 ಇದೆ, 20 ಇದೆ, 30 ಇದೆ, 40 ಇದೆ, 50 ಇದೆ, ಈ ರೀತಿ ಎಲ್ಲ ಇದೆ, ಲಕ್ಷ ಇದೆ, ಪರ್ ಏಕರ್ ಇದೆ. ಆದ್ರೆ ನಾನು ಬಾಲಕೃಷ್ಣರವರು, ಸುರೇಶ್ ಅವರು, ನಮ್ಮ ರವಿ ಅವರು, ನಮ್ಮ ಇಕ್ಬಾಲ್ ಹುಸೇನ್ ಅವರು, ನಟರಾಜ್ ಅವರು, ನಾವೆಲ್ಲ ಕೂತ್ಕೊಂಡು ಜಿಲ್ಲಾಧಿಕಾರಿಗಳ ಚರ್ಚೆ ಮಾಡಿ ಈ ರೈತರಿಗೆ ಅನ್ಯಾಯ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಅನೇಕ ತೀರ್ಮಾನಗಳನ್ನ ಇವತ್ತು ನಾವು ಮಾಡಿದ್ದೇವೆ. ತಮ್ಗೆಲ್ಲ ಗೊತ್ತಿದೆ, ಬೆಂಗಳೂರು ನಗರದಲ್ಲೂ ಕೂಡ ಈಗಾಗಲೇ ನಾವು ಕೆಂಪೇಗೌಡ ಲೇಔಟ್ ಇರ್ಬೋದು, ಶಿವರಾಮ್ ಕಾರಂತ್ ಲೇಔಟ್ ಇರ್ಬೋದು, ಎಲ್ಲ ಮಾಡಿದ್ದೇವೆ. ಒಬ್ಬ ರೈತರೆಲ್ಲ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅಲ್ಲಿ 60-40 ಸ್ಕೀಮ್ ಅನ್ನು ನಾವು ಅಲ್ಲಿ ಕೊಟ್ಟಿದ್ದೇವೆ. ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಏನು ಉಳಿತದೆ, ಅದಕ್ಕೆ 60-40 ಸ್ಕೀಮ್. ಇಲ್ಲಿ ನಾವು ಸರ್ಕಾರ ಮಾಡ್ಬೇಕಾದ್ರೆ ಹಳ್ಳಿಲಿ ನೀವು ಲೋಕಲ್ ಕಾಂಟ್ರಾಕ್ಟರ್ಸ್ ಮಾಡ್ಬೇಕಾದ್ರೆ ಬೇರೆ ವಿಚಾರ. ಇಲ್ಲಿ ನಾವು ವಾಟರ್ ಟ್ರೀಟ್ಮೆಂಟ್ ಅವಕಾಶ ಕೊಡಬೇಕು, ಬೆಂಗಳೂರು ಉತ್ತಮವಾದಂತ ನೀರು ಒದಗಿಸ್ಕೊಡ್ಬೇಕು, ಪವರ್ ಸ್ಟೇಷನ್ಗಳು ಮಾಡಬೇಕು, ಪಾರ್ಕ್ ಇಡಬೇಕು, ದೊಡ್ಡ ದೊಡ್ಡ ರೋಡ್ ಇರಬೇಕು. ನಮ್ದೇ ಆದಂತ ಬೇಕಾದಷ್ಟು ಗೈಡ್ ಲೈನ್ಸ್ ಇರ್ತದೆ. ಯಾವುದೇ ಆಗ್ಲಿ ಸರ್ಕಾರ ಮಾಡಂತ ಒಂದು ಟೌನ್ಶಿಪ್ ಅಲ್ಲಿ ಬೇಕಾದಷ್ಟು ಇರ್ತದೆ. ಇದ್ರ ಜೊತೆಲಿ ನಾವು ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಕೂಡ ಆ ಜಮೀನ್ ಕಳ್ಕೊಂಡವ್ರಿಗೆ, ದುಡ್ಡು ತೆಗೆದುಕೊಂಡವ್ರು, ಆಸೆ ಇಡೋರಿಗೆ ಅವರು ಕೂಡ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್, ಮುಂದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಆರ್ ಪಾಲಿಸಿ ವಿಚಾರದಲ್ಲಿ ಇವೆಲ್ಲ ಕೂಡ ಇದೆ. ಇದಲ್ಲದೆ ಜಮೀನನ್ನ ಕಳ್ಕೊಂಡಂತ ಅವ್ರಿಗೆ ಇನ್ನೊಂದು 3 ವರ್ಷ ಏನು ಆ ಟೈಮ್ ಇರ್ತದೆ ಡೆವಲಪ್ಮೆಂಟ್ ಆಗೋಷ್ಟೊತ್ತಿಗೆ, ಅವ್ರೆಲ್ಲರೂ ಕೂಡ ಖುಷ್ಕಿ ಇರೋರಿಗೆ ವರ್ಷಕ್ಕೆ ಅವ್ರಿಗೆ ಅವ್ರ ಬದುಕನ್ನ ಕಟ್ಕೊಳ್ಳಿಕ್ಕೆ ಖುಷ್ಕಿ ಇರೋರಿಗೆ 30,000 ರೂಪಾಯಿ, ತರಿ ಇರೋರಿಗೆ 40,000 ರೂಪಾಯಿ, ಎಕರೆಗೆ ಬಾಗಾಯತಿಗೆ 50,000 ರೂಪಾಯಿ ಅವ್ರಿಗೆ ಪ್ರತ್ಯೇಕವಾಗಿ ಕೊಡಬೇಕು ಅಂತೇಳಿ ಅವ್ರಿಗೇನ್ ಕಾಂಪನ್ಸೇಷನ್ ಇದೆ, ಆ ಕಾಂಪನ್ಸೇಷನ್ ಅಲ್ಲದೆ ವರ್ಷಕ್ಕೆ 30,000 ರೂಪಾಯಿ ಖುಷ್ಕಿಗೆ, ತರಿಗೆ 40,000, ಬಾಗಾಯತಿಗೆ 50,000 ರೂಪಾಯಿ ಕೊಡಬೇಕು ಅಂತೇಳಿ ಇವತ್ತು ಮಾಡಿದ್ದೇವೆ. ಯಾರ್ಯಾರ ಸೈಟ್ ಇಲ್ಲ, ಜಮೀನ್ ಇಲ್ಲ, ಯಾರ ಜಮೀನ್ ಇಲ್ಲ, ಅದು ಕೂಲಿ ಕಾರ್ಮಿಕರಿಗೆ ಅವ್ರಿಗೆ ಒಂದೊಂದು ಸೈಟ್ ಕೊಡಬೇಕು ಅಂತೇಳಿ ವರ್ಷಕ್ಕೆ 25,000 ರೂಪಾಯಿ ಹಣನೂ ಕೊಡೋದು, ಅವ್ರಿಗೆ ಈ ಒಂದು ಸೈಟ್ ಅನ್ನು ಕೊಡೋದು ಕೂಡ ಅಂತೇಳಿ ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಕೆಲವರು ಅರ್ಜಿ ಹಾಕೊಂಡಿದ್ದಾರೆ ಇದಕ್ಕೆ 50-53, ಅವ್ರಿಗೆ ದಾಖಲೆಗಳಿಲ್ಲ, ಅವ್ರಿಗೆ ಮಂಜೂರು ಮಾಡತ್ತಿಲ್ಲ, 18 ಕಿಲೋಮೀಟರ್ ಒಳಗಡೆ ಬರೋದ್ರಿಂದ ಅವರು ಕೂಡ ಒಂದು ಸೈಟ್ ಅನ್ನ ಕೊಡಬೇಕು, ಪರ್ ಏಕರ್ ಒಂದು ಸೈಟ್ ಅನ್ನ ಕೊಡಬೇಕು ಅಂತೇಳಿ ಯಾರು ಅರ್ಜಿ ಹಾಕೊಂಡಿದ್ದಾರೆ ಅದನ್ನು ನಾವು ಮಾಡಿದ್ದೇವೆ. ಸೊ ಯಾವ ಹಳ್ಳಿನೂ ಕೂಡ ಶಿಫ್ಟ್ ಮಾಡಿದಿಲ್ಲ. ಇದು ಸ್ಮಾರ್ಟ್ ಸಿಟಿ ತರ ಹೊಸದಾಗಿ ಡೆವಲಪ್ಮೆಂಟ್ ಆಗ್ತದೆ. 50 ಮೀಟರ್ ರಿಂಗ್ ರೋಡ್, UGD, ಸಿವಿಕ್ ಕ್ಯಾಪ್ಟೈಸ್, ಹಾಸ್ಪಿಟಲ್ ಇವೆಲ್ಲ ಕೂಡ ಅಭಿವೃದ್ಧಿ ಮಾಡುವಂತ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗ ಅಲ್ಲದೆ ಜೊತೆಗೆ ನಿವೇಶನ ಇಲ್ಲದೆ ಹೋದವ್ರಿಗೆ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಗೈಡೆನ್ಸ್ ವ್ಯಾಲ್ಯೂ 15 ಲಕ್ಷನೂ ಇದೆ, ಕೆಲವು ಹೈಯೆಸ್ಟ್ 85 ಲಕ್ಷನೂ ಕೂಡ ಇದೆ. ಸೊ ಅದಕ್ಕೆ ಇಡೀ ಬೆಂಗಳೂರಿನಲ್ಲಿ ನಾನು ಇವತ್ತು ಇಲ್ಲಿಗೆ ಬಂದು 60-40 ಅನೌನ್ಸ್ ಮಾಡ್ಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಅಂದ್ರೆ ಯಾರು ಜಮೀನನ್ನ ಕಳ್ಕೊಳ್ತಾರೆ ಅವ್ರಿಗೆ, ಯಾರಿಗೆ ಹಣ ಬೇಡ ಅನ್ನೋರಿಗೆ 60-40 ಕೊಡ್ಬೇಕು ಅಂತೇಳಿ ಡೆವಲಪ್ ಏರಿಯಲ್ಲಿ ಮಾಡ್ಬೇಕು ಅಂತೇಳಿ ನಾನು ಬಂದೆ. ಆದ್ರೆ ನಮ್ಮ ಸುರೇಶ್ ಅವರು, ಬಾಲಕೃಷ್ಣರವರು, ಇವರೆಲ್ಲ ನಮ್ಮ ಲೀಡರ್ಗಳೆಲ್ಲ ನನ್ನ ಮೇಲೆ, ನಮ್ಮ ಅಧಿಕಾರಿ ಮೇಲೆ ಬಹಳ ದೊಡ್ಡ ಪ್ರಯೋಗ ಮಾಡಿ ಆ ರೀತಿ ಮಾಡ್ಬಿಡಿ, ದೊಡ್ಡ ಹೃದಯ ಶ್ರೀಮಂತಿಕೆ ತೋರಿಸ್ಬೇಕು ಅಂತ ಹೇಳಿ ಕೊನೆಗೆ ಡೆವಲಪ್ಡ್ ಸೈಟ್ ಎಷ್ಟು ಡೆವಲಪ್ಮೆಂಟ್ ಆಗ್ತದೆ ಅದರಲ್ಲಿ ಭಾಗ ಮಾಡಿ, ಸೊ ಯಾರು ಜಮೀನನ್ನ ಕಳ್ಕೊಳ್ತಾರೆ, ನಾನು ಈಗ ಎಲ್ಲರಿಗೂ ಮನವಿ ಮಾಡ್ಕೊಳ್ತೇನೆ, ಯಾರು ಜಮೀನ್ ಶೇರಿಂಗ್ ಬರೋರ್ಗೆ, ಹಣ ತೆಗೆದುಕೊಳ್ಳದೆ ಇರೋರ್ಗೆ, ಅಂತವ್ರಿಗೆ ಡೆವಲಪ್ಡ್ ಸೈಟ್ ಅಲ್ಲಿ 50-50 ಕೊಡೋದು ಅಂತ ತೀರ್ಮಾನವನ್ನ ಮಾಡಿದ್ದೇವೆ. ಕಮರ್ಷಿಯಲ್ ಅವ್ರಿಗೆ ಬೇಕು ಅಂದ್ರೆ, ಮೈನ್ ರೋಡ್ ಅಲ್ಲಿ ಬೇಕು ಅಂದ್ರೆ, ಕಮರ್ಷಿಯಲ್ ಕಟ್ಕೊಳ್ಬೇಕು ಅಂದ್ರೆ 45% ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಈ ತೀರ್ಮಾನ ಈ ರಾಜ್ಯದ ಯಾವ ಡೆವಲಪ್ಮೆಂಟ್ ಅಥಾರಿಟಿಲೂ ಕೂಡ ತೀರ್ಮಾನ ಆಗಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾರಿಗೆ ಹಣ ಬೇಕು ಅದಕ್ಕೆ ನಮ್ಮ ಡೆಪ್ಟಿ ಕಮಿಷನರ್ ಹತ್ರ ಕೂಡ ನಾನು ಮಾತಾಡಿದ್ದೇನೆ. ಅವರು ಕನಿಷ್ಠ ಕೆಲವರಿಗೆ 1.25 ಕೋಟಿ ರೂಪಾಯಿ ಇಂದ ಒಂದು ಪ್ರಾರಂಭ ಆಗ್ತದೆ.
ಆ ಡಿಸ್ಟೆನ್ಸ್ ಮೇಲೆ, ರೋಡ್ ಮೇಲೆ ಲೆಕ್ಕಾಚಾರಿ 1.5 ಕೋಟಿಯಿಂದ ಗೈಡ್ಲೈನ್ಸ್ ವ್ಯಾಲ್ಯೂ ಮೇಲೆ ಲೆಕ್ಕಾಚಾರ ಆಗ್ತದೆ. ಅದಕ್ಕೆ ಅವ್ರದೇ ಆದಂತ ಒಂದು ಪಾಲಿಸಿ ಇದೆ. ನಾನು ಅವ್ರ ಮೇಲೆ ಜಾಸ್ತಿ ಒತ್ತಡ ಹೇಳಕ್ಕಾಗೋದಿಲ್ಲ. ಆದ್ರೆ ಈ 2015 ಆಕ್ಟ್ ಅಲ್ಲಿ 13 ಆಕ್ಟ್ ಪ್ರಕಾರ 1.5 ಕೋಟಿಯಿಂದ 2.5 ಕೋಟಿ ರೂಪಾಯಿವರೆಗೂ ಕೂಡ ನೀವು ಕೊಡಬೇಕು ಅಂತ ಹೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಆ ರೀತಿ ಅದು ಡಿಸ್ಟೆನ್ಸ್ ಮೇಲೆ, ಮೈನ್ ರೋಡ್ ಅಲ್ಲಿ ಇದ್ರೆ ಒಂದು ಬೆಲೆ, ಕಡಿಮೆ ಇದ್ರೆ ಇದಿರ್ತದೆ. ಇದಲ್ಲದೆ ಮರ ಮಾಲ್ಕಿ ಅದು ಕೂಡ ಲೆಕ್ಕಾಚಾರ ಆಗ್ತದೆ. 12% ಇಂಟ್ರೆಸ್ಟ್ ಕೂಡ ಅದನ್ನ ಲೆಕ್ಕ ಹಾಕುವಂತ ವ್ಯವಸ್ಥೆನ ಮಾಡ್ತಾರೆ. ಸೊ ಈ ಐತಿಹಾಸಿಕ ತೀರ್ಮಾನವನ್ನ ನಾನು ಹೇಳ್ತೀನಿ, ನಾನು ಎಷ್ಟು ದಿನ ಇರ್ತೀನೋ ಇಲ್ಲೋ, ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವೋ ಇಲ್ವೋ, ಈ ತೀರ್ಮಾನ ಇದೊಂದು ಐತಿಹಾಸಿಕವಾದಂತ ತೀರ್ಮಾನ. ಇವತ್ತು ಮುಂದಕ್ಕೆ ಬೆಂಗಳೂರು ನಗರಕ್ಕೆ ಮುಂದಿನ ದಿನದಲ್ಲಿ ನಮ್ಮನ್ನೆಲ್ಲ ನಾವು ಯಾರು ಈ ವೇದಿಕೆಯಲ್ಲಿ ನಾವು ಕೂತಿದ್ದೀವಿ ಅವನ್ನೆಲ್ಲರೂ ಕೂಡ ಇಡೀ ಜಿಲ್ಲೆಯ ಜನ, ಬೆಂಗಳೂರು ಜನ ಕೂಡ ಇವತ್ತು ಹೆಂಗೆ ಇಡೀ ಭಾರತದಲ್ಲಿ ಬೆಂಗಳೂರಲ್ಲಿ ನಡೀತಾ ಇರೋಂತ ಅನೇಕ ತೀರ್ಮಾನಗಳನ್ನ ಇವತ್ತು ಗಮನಿಸ್ತಾ ಇದ್ದಾರೆ. ಹಾಗೆ ಇದು ಕೂಡ ಬಹಳ ಐತಿಹಾಸಿಕವಾದಂತ ತೀರ್ಮಾನ. ನಾನೀಗಾಗಲೇ ಹೇಳ್ದಂಗೆ STRR ಇಂದ ನೈಸ್ ರಸ್ತೆಯಿಂದ ಬೆಂಗಳೂರು ಮೈಸೂರು ಹೈವೇ ಇಂದ ನಿಟ್ಗಳಿಂದ ಈಗ ಹೊಸ ರೋಡ್ಗಳನ್ನು ಕೂಡ ಕನೆಕ್ಟ್ ಮಾಡ್ತೀವಿ. ಅದು ಕೂಡ ಅಕ್ವಿಷನ್ ನಾನು ಮಾಡ್ಲೇಬೇಕಾಗಿದೆ. 300 100 ಮೀಟರ್ ಬಿಸ್ನೆಸ್ ಕಾರ್ 300 ಮೀಟರ್ ಆ ಬಿಸ್ನೆಸ್ ಕಾರಿಡಾರ್ 300 ಮೀಟರ್ ಕೂಡ ರಸ್ತೆಗಳಿಗೆ ಕನೆಕ್ಟ್ ಮಾಡ್ಲಿಕ್ಕೆ ನಾವು ವಿಧಿಯಲ್ಲದೆ ನಾವು ಅಕ್ವಿಷನ್ ಮಾಡ್ಬೇಕಾಗ್ತದೆ. ಅವ್ರಿಗೂ ಕೂಡ ಇದೇ ರೀತಿ ನಾವು ಫೆಸಿಲಿಟೀಸ್ ಅನ್ನ, ಯಾರು ಜಮೀನ್ ಕಳ್ಕೊಳ್ತಾರೆ ರಸ್ತೆಗೆ ಅವ್ರಿಗೂ ಕೂಡ ಇದೇ ವ್ಯವಸ್ಥೆಯನ್ನ ಶೇರಿಂಗ್ ಬೇಸಿಸ್ ಅಲ್ಲಿ, ದುಡ್ಡು ಬೇಕಾದ್ರೆ ದುಡ್ಡು ತಗೊಳ್ಳಿ, ಶೇರಿಂಗ್ ಬೇಕಾದ್ರೆ ಜಮೀನ್ ತಗೊಳ್ಕೊಳ್ಳಿ. ಈ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಇದು ಕನ್ಸೆಂಟ್ ಅಕ್ವಿಷನ್. ಯಾರು ಅರ್ಜಿ ಕೊಡ್ತಾರೆ ನಾಳೆ ಬೆಳಗ್ಗೆಯಿಂದನೇ ಅವ್ರಿಗೆ ಹಣವನ್ನ 3 ದಿನದಿಂದನೇ ಅವ್ರಿಗೆ ದಾಖಲೆಗಳನ್ನು ಕೊಟ್ರೆ ಎಲ್ಲಾ ದಾಖಲೆಗಳು ಕೂಡ ಈ ಕಾಲೇ ನಮ್ಮ ಹತ್ರ ಇದೆ. ಅವ್ರಿಗೆಲ್ಲ ಹಣವನ್ನ ಕೊಡ್ತಾರೆ. ನಾನು ಈ ಸಂದರ್ಭದಲ್ಲಿ ಸೋದರಿ ಅನಿತಾ ಕುಮಾರಸ್ವಾಮಿ ಅವರಿಗೆ, ನಿಖಿಲ್ ಸುಮಾರ್ ಅವರಿಗೆ ಅಭಿನಂದಿಸ್ತೇನೆ. ಅವರು ಕೂಡ ಇವತ್ತಿಗಾಲೇ ನನಗೆ ಹಣವನ್ನ ಕೊಡಬೇಕು ಅಂತ ಹೇಳಿ ಅವರು ಕೂಡ ನನಗೆ ಅರ್ಜಿಯನ್ನ, ಅವ್ರದ್ದು ಕೂಡ ಈ ಹೊಸೂರಲ್ಲಿ ಜಾಗ ಇದೆ 28 ಎಕರೆ, ಅವರು ಕೂಡ ಕೊಟ್ಟಿದ್ದಾರೆ. ಇದು ಒಟ್ಟು 78% ಜನ ಇವತ್ತು ನಮ್ಗೆ ಈ ಯೋಜನೆ ಆಗ್ಲಿ, ನಮ್ದು ಏನು ತಗರಾಲಿಲ್ಲ ಅಂತ ಹೇಳಿ ಈಗಾಗಲೇ ಅವ್ರ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಕೆಲವು ಜಾಸ್ತಿ ಕಾಂಪನ್ಸೇಷನ್ ಕೇಳಿದ್ದಾರೆ. ಆ ದೃಷ್ಟಿಯಿಂದ ತೀರ್ಮಾನ ಮಾಡಿದ್ದೇವೆ. 18% ಜನ ಮಾತ್ರ ನಮ್ಗೆ ಜಮೀನನ್ನ ಅಕ್ವಿಷನ್ ಮಾಡಬೇಡಿ, ನಮ್ಗೆ ಈ ಆಸ್ತಿನ ಉಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. 18% ಜನಕ್ಕೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ನಾನು ದೂರದ ದೃಷ್ಟಿಯಿಂದ ಯೋಚನೆ ಮಾಡ್ಬೇಕು, ಇವತ್ತು ನನ್ನ ವೈಯಕ್ತಿಕವಾಗಿ ಯೋಚನೆ ಮಾಡೋಕೆ ಆಗುದಿಲ್ಲ. ದಯವಿಟ್ಟು ತಾವೆಲ್ಲ ಕ್ಷಮಿಸ್ಬೇಕು. ಕಾನೂನು ಚೌಕಟ್ಟಿನಲ್ಲೇ ನಾನು ಕೆಲಸ ಮಾಡ್ಬೇಕು, ಇವತ್ತು ಕಾನೂನನ್ನು ಬಿಟ್ಟು ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ.